ನಮಸ್ಕಾರ ವೀಕ್ಷಕರೇ, ನೀವು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ಒಂದು ಕಾರ್ಡ್ ನಿಮ್ಮ ಬಳಿ ಇಲ್ಲ ಅಂತಂದ್ರೆ ಇನ್ಮೇಲೆ ನೀವು ಬಸ್ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ನೂತನ ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಕಾರ್ಡು ನಿಮ್ಮ ಬಳಿ ಇರಲೇಬೇಕು. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಸರ್ಕಾರದ ಅತ್ಯಂತ ಜನಪ್ರಿಯ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆಯ ಬಗ್ಗೆ ಈಗ ಅತ್ಯಂತ ಪ್ರಮುಖವಾದ ಲೇಟೆಸ್ಟ್ ವರದಿ ಹೊರಬಿದ್ದಿದೆ. ನೀವು ದಿನಲೂ ಬಸ್ನಲ್ಲಿ ಓಡಾಡುವ ಮಹಿಳೆಯರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಮಹಿಳೆಯರು ಉಚಿತ ಬಸ್ ಪ್ರಯಾಣ ಲಾಭ ಪಡೆಯುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ಅತ್ಯಂತ ಮುಖ್ಯವಾಗಿದೆ. ಕೊನೆಯವರೆಗೂ ಮಿಸ್ ಮಾಡದೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ನೋಡಲೇಬೇಕಾದಂತಹ ವಿಡಿಯೋ ಇದಾಗಿರುತ್ತೆ. ಯಾಕಂದ್ರೆ ಇನ್ಮುಂದೆ ನೀವು ಬಸ್ನಲ್ಲಿ ಬರೀ ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಪ್ರಯಾಣ ಮಾಡೋಕೆ ಆಗಲ್ಲ. ಹೌದು, ನೀವು ಕೇಳುತ್ತಿರುವುದು ನಿಜ ವೀಕ್ಷಕರೇ. ಆಧಾರ್ ಕಾರ್ಡ್ ತೋರಿಸಿ ಉಚಿತ ಪ್ರಯಾಣ ಮಾಡುವ ದಿನಗಳಿಗೆ ಈಗ ಬ್ರೇಕ್ ಬೀಳಲು ಕಾಲ ಹತ್ತಿರ ಬಂದಿದೆ. ಸರ್ಕಾರ ಈಗ ಹೊಸ ನಿಯಮವನ್ನ ಜಾರಿಗೆ ತಂದಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ನಮಸ್ಕಾರ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇದುವರೆಗೆ ರಾಜ್ಯದ ಕೋಟ್ಯಾಂತರ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಅಥವಾ ಯಾವುದಾದರೂ ಸರ್ಕಾರಿ ಗುರುತಿನ ಚೀಟಿ ತೋರಿಸಿ ಉಚಿತವಾಗಿ ಪ್ರಯಾಣಿಸುತ್ತಿದ್ದರು. ಆದರೆ ಇನ್ಮುಂದೆ ಈ ಸಿಸ್ಟಮ್ ಬದಲಾಗಲಿದೆ. ಉಚಿತ ಪ್ರಯಾಣ ಮುಂದುವರಿಯಬೇಕಾದರೆ ನಿಮ್ಮ ಹತ್ತಿರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇರಲೇಬೇಕು. ಒಂದು ವೇಳೆ ಈ ಸ್ಮಾರ್ಟ್ ಕಾರ್ಡ್ ನಿಮ್ಮ ಬಳಿ ಇಲ್ಲದಿದ್ದರೆ ನಿಮ್ಮ ಹತ್ತಿರದ ಈ ಒರಿಜಿನಲ್ ಆಧಾರ್ ಕಾರ್ಡ್ ಇದ್ದರೂ ಸಹ ನಿಮಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುವುದಿಲ್ಲ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಏನಿದು ಹೊಸ ನಿಯಮ? ಈ ಸ್ಮಾರ್ಟ್ ಕಾರ್ಡ್ ಬೆಲೆ ಎಷ್ಟು? ಇದು ನಿಮಗೆ ಎಲ್ಲಿ ಸಿಗುತ್ತೆ? ಇದನ್ನ ಯಾವಾಗಿನಿಂದ ನಿಮಗೆ ಕಡ್ಡಾಯ ಮಾಡಲಾಗುತ್ತದೆ? ಈ ಎಲ್ಲಾ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ನಿಮಗೆ ವಿವರಿಸವಾಗಿ ತಿಳಿಸಿಕೊಡ್ತಾ ಇದ್ದೇವೆ. ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ಸಾರಿಗೆ ನಿಗಮಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ. ಇದಕ್ಕೆ ಕಂಡಕ್ಟರ್ಗಳು ಏನು ಮಾಡುತ್ತಿದ್ದಾರೆ ಎಂದರೆ ಮಹಿಳೆಯರು ತೋರಿಸುವ ಆಧಾರ್ ಕಾರ್ಡ್ ಅನ್ನ ನೋಡಿ ಅವರು ಊರು ಮತ್ತು ವಯಸ್ಸನ್ನ ಖಾತರಿಸಿಪಡಿಸಿಕೊಂಡು ಮ್ಯಾನ್ಯುವಲ್ ಆಗಿ ಇಟಿಎಂ ಮಷಿನ್ ತರ ಎಂಟ್ರಿ ಮಾಡಿ ಶೂನ್ಯ ದರದ ಟಿಕೆಟ್ ನೀಡುತ್ತಿದ್ದಾರೆ. ಆದರೆ ರಶ್ ಇರುವ ಸಮಯದಲ್ಲಿ ಬಸ್ಗಳಲ್ಲಿ ನಿಲ್ಲೋಕೆ ಜಾಗ ಇಲ್ಲದಾಗ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ನೋಡಿ ಟಿಕೆಟ್ ಕೊಡುವುದು ಕಂಡಕ್ಟರ್ಗಳಿಗೆ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ಕೆಲವೊಮ್ಮೆ ನಕಲಿ ಆಧಾರ್ ಕಾರ್ಡ್ಗಳು ಬಳಕೆಯಾಗುತ್ತಿದೆ ಎಂಬ ದೂರುಗಳು ಕೂಡ ಕೇಳಿ ಬಂದಿವೆ. ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡಲು ಸರ್ಕಾರ ಈಗ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಉಪಯೋಗಿಸುತ್ತಿದೆ. ಅದುವೇ ಶಕ್ತಿ ಸ್ಮಾರ್ಟ್ ಕಾರ್ಡ್. ಹೌದು ವೀಕ್ಷಕರೇ, ನಿಮ್ಮ ಮನಸ್ಸಿನಲ್ಲಿ ಈಗ ಒಂದು ಪ್ರಶ್ನೆ ಮೂಡಿರಬಹುದು, ಏನಿದು ಸ್ಮಾರ್ಟ್ ಕಾರ್ಡ್? ಇದು ನೋಡಲು ಹೇಗಿರುತ್ತೆ? ಇದರ ಒಳಗಡೆ ಏನಿರುತ್ತೆ ಅಂತ ಬನ್ನಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ವೀಕ್ಷಕರೇ, ನೀವು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತದ ಹೆಲ್ತ್ ಕಾರ್ಡ್ ಅಥವಾ ನಿಮ್ಮ ಎಟಿಎಂ ಕಾರ್ಡ್ಗಳನ್ನು ನೋಡುತ್ತೀರಲ್ವಾ? ಆ ರೀತಿಯಾಗಿನೇ ನಿಮಗೆ ಈ ಒಂದು ಕಾರ್ಡ್ ಕೂಡ ಇರುತ್ತೆ. ಸ್ನೇಹಿತರೆ, ಇದು ಸ್ಮಾರ್ಟ್ ಕಾರ್ಡು. ಇದು ಪ್ಲಾಸ್ಟಿಕ್ ಅಂದ್ರೆ ಸಾಧಾರಣ ಪ್ಲಾಸ್ಟಿಕ್ ಕಾರ್ಡ್ ಅಲ್ಲ. ಇದರೊಳಗೆ ಒಂದು ಮೈಕ್ರೋ ಚಿಪ್ ಇರಲಿದೆ. ಈ ಚಿಪ್ ಒಳಗಡೆ ಏನೇನು ಮಾಹಿತಿ ಇರುತ್ತೆ ಗೊತ್ತಾ? ಫಲಾನುಭವಿಗಳು ಅಂದ್ರೆ ಮಹಿಳೆಯರ ಸಂಪೂರ್ಣ ಹೆಸರು, ಅವರು ಇತ್ತೀಚಿನ ಭಾವಚಿತ್ರ ಮತ್ತು ಅವರಿಗೆಂದೇ ನೀಡಲಾದ ಒಂದು ವಿಶಿಷ್ಟ ಗುರುತಿನ ಸಂಖ್ಯೆ ಅಂದ್ರೆ ಯುನಿಕ್ ಐಡಿ ಅದರಲ್ಲಿ ಇರುತ್ತೆ. ಈ ಒಂದು ಕಾರ್ಡ್ ಬಂದ ಮೇಲೆ ಕಂಡಕ್ಟರ್ ಕೆಲಸ ಎಷ್ಟು ಈಸಿ ಆಗುತ್ತೆ ನೋಡಿ. ಕಂಡಕ್ಟರ್ಗಳು ನಿಮ್ಮ ಆಧಾರ್ ಕಾರ್ಡ್ ಹಿಡಿದು ಹೆಸರು, ಅಡ್ರೆಸ್ ಓದುತ್ತಾ ಕೂರಬೇಕಾಗಿಲ್ಲ. ಅವರು ಹತ್ತಿರ ಇರುವ ಹೊಸ ಎಟಿಎಂ ಅಂದ್ರೆ ಎಲೆಕ್ಟ್ರಾನಿಕ್ ಟಿಕೆಟ್ ಮಷಿನ್ ಯಂತ್ರಗಳ ಮುಂದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಹಿಡಿದರೆ ಸಾಕು, ಅದು ಡಿಜಿಟಲ್ ಆಗಿ ಸ್ವೈಪ್ ಅಥವಾ ಸ್ಕ್ಯಾನ್ ಆಗುತ್ತೆ. ಕೇವಲ ಒಂದು ಸೆಕೆಂಡ್ ನಲ್ಲಿ ಕಾರ್ಡ್ ಅಸಲಿಗೆ ಅಥವಾ ನಕಲಿಗೆ ಎಂದು ಪತ್ತೆಯಾಗುತ್ತೆ ಮತ್ತು ತಕ್ಷಣ ಟಿಕೆಟ್ ಕೂಡ ಜನರೇಟ್ ಆಗಿ ನಿಮ್ಮ ಕೈಗೆ ಸೇರುತ್ತೆ. ವೀಕ್ಷಕರೇ, ಹಾಗಾದ್ರೆ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ಮಾರ್ಟ್ ಕಾರ್ಡ್ ತರುತ್ತಿರುವುದರಿಂದ ಹಿಂದಿನ ಅಸಲಿ ಉದ್ದೇಶ ಮತ್ತು ಲಾಭಗಳೇನು ಅಂತ ನೋಡಿದ್ರೆ, ಮೊದಲನೆಯದಾಗಿ ಈ ಒಂದು ಪ್ರಯಾಣದ ಪರಿಶೀಲನೆಯನ್ನು ಸರಳಗೊಳಿಸುವುದು ಮತ್ತು ಎರಡನೆಯದಾಗಿ ಹಸ್ತಚಾಲಿತ ಅಂದ್ರೆ ಮ್ಯಾನ್ಯುವಲ್ ಅವಲಂಬನೆ ಕಡಿಮೆ ಮಾಡುವುದು. ಕಂಡಕ್ಟರ್ಗಳು ಪ್ರತಿ ಬಾರಿ ನಂಬರ್ ಟೈಪ್ ಮಾಡುವ ಅಗತ್ಯವಿಲ್ಲ. ಇದರಿಂದ ಹಸ್ತಚಾಲಿತ ತಪ್ಪುಗಳು ಸಂಪೂರ್ಣವಾಗಿ ನಿಲ್ಲುತ್ತವೆ. ಮತ್ತು ಮೂರನೆಯದಾಗಿ ಅತ್ಯಂತ ಪ್ರಮುಖವಾದದ್ದು ವೀಕ್ಷಕರೇ, ಪಾರದರ್ಶಕತೆ. ಯಾವ ಊರಿನಿಂದ ಯಾವ ಊರಿಗೆ ಎಷ್ಟು ಜನ ಮಹಿಳೆಯರು ಪ್ರಯಾಣ ಬೆಳೆಸಿದ್ದಾರೆ ಎಂಬ ನಿಖರವಾದ ಡಿಜಿಟಲ್ ಡೇಟಾ ಸರ್ಕಾರದ ಸರ್ವೆಯಲ್ಲಿ ಸೇವ್ ಆಗುತ್ತದೆ. ಇದರಿಂದ ಸಾರಿಗೆ ಸಂಸ್ಥೆಗೆ ಸರ್ಕಾರದಿಂದ ಬರಬೇಕಾದ ಸಬ್ಸಿಡಿ ಹಣದ ಲೆಕ್ಕಾಚಾರದಲ್ಲಿ ಯಾವುದೇ ಗೋಲ್ಮಾಲ್ ನಡೆಯಲು ಸಾಧ್ಯವಿಲ್ಲ. ವೀಕ್ಷಕರ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಈಗ ನಿಮ್ಮ ತಲೆಯಲ್ಲಿ ಮುಂದಿನ ಪ್ರಶ್ನೆ ಬಂದಿರುತ್ತೆ, ಇದು ನಾಳೆಯಿಂದಲೇ ಜಾರಿಗೆ ಬರುತ್ತಾ ಅಂತ. ನೋಡಿ, ನಾವು ನಾಳೆಯೇ ಕಾರ್ಡ್ ಮಾಡಿಸಬೇಕಾ ಅಂತ. ಇದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಯಾವುದೇ ದೊಡ್ಡ ಯೋಜನೆಯನ್ನ ಜಾರಿಗೊಳಿಸುವ ಮುನ್ನ ಸರ್ಕಾರ ಅದನ್ನ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡುತ್ತದೆ. ಅದೇ ರೀತಿ ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಕೂಡ ಒಟ್ಟಿಗೆ ಇಡೀ ರಾಜ್ಯಾದ್ಯಂತ ಜಾರಿ ಮಾಡುತ್ತಿಲ್ಲ. ಆದರೆ ಮೊದಲನೇ ಹಂತದಲ್ಲಿ ಅಂದ್ರೆ ಇಲ್ಲಿ ಪ್ರಾಯೋಗಿಕವಾಗಿ ಇದನ್ನು ರಾಜಧಾನಿ ಬೆಂಗಳೂರಿನ ಬಿಎಂಟಿಸಿ ಬಸ್ಸುಗಳಲ್ಲಿ ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಬೆಂಗಳೂರಿನಲ್ಲಿ ಪ್ರತಿದಿನ ಲಕ್ಷಾಂತರ ಮಹಿಳೆಯರು ಬಿಎಂಟಿಸಿ ಬಸ್ಗಳಲ್ಲಿ ಸಂಚರಿಸುತ್ತಾರೆ. ಹಾಗಾಗಿ ಇಲ್ಲಿನ ತಂತ್ರಜ್ಞಾನ, ಇಟಿಎಂ ಮಷಿನ್ಗಳ ಕಾರ್ಯಕ್ಷಮತೆ ಮತ್ತು ಮಹಿಳೆಯರ ಸ್ಪಂದನೆ ಹೀಗಿದೆ ಎಂಬುದು ಅಧಿಕಾರಿಗಳ ಸೂಕ್ಷ್ಮವಾಗಿ ಗಮನಿಸಲಿದ್ದಾರೆ. ಬೆಂಗಳೂರಿನಲ್ಲಿ ಈ
ಪ್ರಾಯೋಗಿಕ ಚಾಲನೆ ಸಂಪೂರ್ಣ ಯಶಸ್ವಿಯಾದ ನಂತರವೇ ಹಂತ ಹಂತವಾಗಿ ಇಡೀ ಕರ್ನಾಟಕಾದ್ಯಂತ ಅಂದರೆ KSRTC, NWKSRTC ಮತ್ತು ಕಲ್ಯಾಣ ಕರ್ನಾಟಕದ KKRTC ಬಸ್ಸುಗಳಲ್ಲೂ ಇದನ್ನು ಕಡ್ಡಾಯಗೊಳಿಸಲಾಗುತ್ತದೆ. ವೀಕ್ಷಕರೇ ನೋಡಿ, ಇಲ್ಲಿ ಕೊನೆಯದಾಗಿ ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ, ಇದನ್ನು ತಿಳಿದುಕೊಳ್ಳಿ, ತುಂಬಾನೇ ಇಂಪಾರ್ಟೆಂಟು. ಈಗ ಎಲ್ಲರಿಗೂ ಇರುವ ಅತಿ ದೊಡ್ಡ ಕುತೂಹಲ ಏನಂದ್ರೆ ಈ ಕಾರ್ಡ್ ಫ್ರೀ ಆಗಿ ಸಿಗುತ್ತಾ ಅಥವಾ ದುಡ್ಡು ಕೊಡಬೇಕಂತ. ಮಾಹಿತಿಗಳ ಪ್ರಕಾರ ಈ ಸ್ಮಾರ್ಟ್ ಕಾರ್ಡ್ ನಿಮಗೆ ಸಂಪೂರ್ಣ ಉಚಿತವಾಗಿ ಸಿಗುವುದಿಲ್ಲ, ಏಕೆಂದರೆ ಇದರಲ್ಲಿ ಹೈಟೆಕ್ ಮೈಕ್ರೋ ಚಿಪ್ ಇರುವುದರಿಂದ ಈ ಸ್ಮಾರ್ಟ್ ಕಾರ್ಡ್ ಬೆಲೆ ಸರಿಸುಮಾರು 40 ರಿಂದ 50 ರೂಪಾಯಿ ಇರುವಂತಹ ನಿರೀಕ್ಷೆ ಇದೆ ಎನ್ನಲಾಗಿದೆ. ಫಲಾನುಭವಿಗಳೇ ಈ ಮೊತ್ತವನ್ನು ಪಾವತಿಸಿ ಕಾರ್ಡ್ ಪಡೆದುಕೊಳ್ಳಬಹುದು ಅಂತಾನೆ ಹೇಳಿದ್ದಾರೆ. ಆದರೆ ನೆನಪಿಡಿ, ನೀವು ಕೇವಲ ಒಂದು ಬಾರಿ 40 ರೂಪಾಯಿ ಅಥವಾ 50 ರೂಪಾಯಿ ಕೊಟ್ಟು ಈ ಕಾರ್ಡ್ ಮಾಡಿಸಿಕೊಂಡರೆ ಆಮೇಲೆ ಎಷ್ಟು ದಿನ ಬೇಕಾದರೂ ಅನ್ಲಿಮಿಟೆಡ್ ಆಗಿ ಉಚಿತವಾಗಿ ಪ್ರಯಾಣಿಸಬಹುದು. ಹಾಗಾಗಿ ಇದು ದೊಡ್ಡ ಮೊತ್ತವೇನಲ್ಲ. ಈ ಕಾರ್ಡ್ ಅನ್ನ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಎಂದು ಅಧಿಕೃತ ಪ್ರಕ್ರಿಯೆಯನ್ನ ಸಾರಿಗೆ ಇಲಾಖೆ ಶೀಘ್ರದಲ್ಲಿ ಪ್ರಕಟಿಸಲಿದೆ. ಬಹುಶಃ ಸೇವಾ ಸಿಂಧು ಪೋರ್ಟಲ್ ಅಥವಾ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ನೀಡುವ ಸಾಧ್ಯತೆ ದಟ್ಟವಾಗಿದೆ. ವೀಕ್ಷಕರೇ, ಇದಾಗಿತ್ತು ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಕುರಿತಾಗಿ ಸಂಪೂರ್ಣ ಮತ್ತು ವಿವರವಾದ ಮಾಹಿತಿ. ಸರ್ಕಾರ ಮ್ಯಾನ್ಯುವಲ್ ಸಿಸ್ಟಮ್ ಬಿಟ್ಟು ಡಿಜಿಟಲ್ ಸಿಸ್ಟಮ್ ತರುತ್ತಿರುವುದು ಒಂದು ಒಳ್ಳೆಯ ನಿರ್ಧಾರವೇ ಹೌದು. ಆದರೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವುದು ಸರ್ಕಾರದ ಮುಂದಿರುವ ದೊಡ್ಡ ಸವಾಲು. ಹಾಗಾಗಿ ಆದಷ್ಟು ಈ ವಿಡಿಯೋನ ಎಷ್ಟು ಜನರು ನೋಡ್ತಾ ಇದ್ದೀರಲ್ವಾ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಪ್ರಕಾರ ಆಧಾರ್ ಕಾರ್ಡ್ ಬದಲಿಗೆ ಈ ರೀತಿ 40 ರೂಪಾಯಿ ಅಥವಾ 50 ರೂಪಾಯಿ ಕೊಟ್ಟು ಸ್ಮಾರ್ಟ್ ಕಾರ್ಡ್ ತೆಗೆದುಕೊಳ್ಳುತ್ತಿರುವುದು ಸರಿಯೇ ಅಥವಾ ತಪ್ಪೇ? ಸರ್ಕಾರದ ಈ ಹೊಸ ನಿಯಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಖಂಡಿತ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮತ್ತು ನಿಖರವಾದ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಪ್ರಮುಖ ಅಪ್ಡೇಟ್ನೊಂದಿಗೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಪ್ಡೇಟ್ ಅಲರ್ಟ್ ಕನ್ನಡ. ಜೈ ಕರ್ನಾಟಕ, ಜೈ ಹಿಂದ್.